ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ತೀವ್ರಗೊಂಡಿದೆ ಎಸ್ಐಟಿ ತನಿಖೆ. ಫಲಿತಾಂಶಕ್ಕೂ ಮೊದಲೇ ಸ್ಥಳ ಮಹಜರಿಗೆ ಈಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸ್ಥಳ ಮಹಜರ್ ಮಾಡಬೇಕಾಗಿದೆ ಈಗ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಅವರದು. ಬಟ್ 4ನೇ ತಾರೀಕು ಅಂದರೆ ಮಂಗಳವಾರ ರಿಸಲ್ಟ್ ಇದೆ. ಅದಕ್ಕಿಂತ ಮುಂಚೆ ಈಗ ಸ್ಥಳ ಮಹಜರ್ ಮಾಡಲೇಬೇಕು. ಚುನಾವಣೆಯಲ್ಲಿ ಏನಾದರೂ ಗೆದ್ದರೆ ಹಾಸನ ಜಿಲ್ಲೆಯ ಚಿತ್ರಣವೇ ಬದಲಾಗ್ಬಿಡುತ್ತೆ. ಆದ್ದರಿಂದ ಅಷ್ಟರೊಳಗೆ ಸ್ಥಳ ಮಹಜರು ಮಾಡಲು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣನನ್ನ ಹಾಸನಕ್ಕೆ ಕರೆದೊಯ್ಯಲು ಎಸ್ಐಟಿ ಈಗ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹಾಸನದ ಎಂಪಿ ಗೆಸ್ಟ್ ಹೌಸ್, ಹೊಳೆನರಸೀಪುರದ ನಿವಾಸ, ಅದರ ಜೊತೆಗೆ ಗನ್ನಿಕಡ ಹಾಗೆ ಪಡವಲ ಹಿಪ್ಪೆ ಫಾರ್ಮ್ ಹೌಸ್ನಲ್ಲಿ ಮಹಜರ್ ಮಾಡ್ತಾರೆ. 4 ಕಡೆ ಸ್ಥಳ ಮಹಜರ್ ಕಾರ್ಯ ಇರುತ್ತೆ. ಹಾಸನಕ್ಕೂ ಕರೆದೊಯ್ಯುವ ಮುನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ಗೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಲಾಗುತ್ತೆ. ನೋಡಿ, ಪ್ರಜ್ವಲ್ ರೇವಣ್ಣ ಎಸ್ಐಟಿ ತನಿಖೆ ವೇಳೆ ಒಂದು ಆನ್ಸರು ಕೂಡ ಹೇಳ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ನಮ್ಮ ವಕೀಲರನ್ನು ಕೇಳಬೇಕು, ನಾನವನಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟೇ ಬಾಯಿ ಬಿಡಿಸುವಂಥ ಪ್ರಯತ್ನಗಳಾದರೂ ಕೂಡ ಆಗ್ತಾ ಇಲ್ಲ. ಈಗ ಸ್ಥಳ ಮಹಜರ್ ಮಾಡಬೇಕು. ಮಂಗಳವಾರ ರಿಸಲ್ಟ್ ಬೇರೆ ಇದೆ. ಕೆಲವು ಸಮೀಕ್ಷೆಗಳು ಪ್ರಜ್ವಲ್ ಗೆಲ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಏನಾಗ್ಬಿಡುತ್ತೆ, ಈಗ ರಿಸಲ್ಟ್ ಆದಮೇಲೆ ಅವರೇನಾದರೂ ಬಹುಶಃ ಗೆದ್ದರು ಅಂತ ಅಂದ್ಕೊಳ್ಳೋಣ. ಸ್ಥಳ ಮಹಜರ್ ಕರ್ಕೊಂಡೋದ್ರೆ ಏನಾಗ್ಬೋದು, ಅಲ್ಲಿ ಅಹಿತಕರ ಘಟನೆಗಳಾಗ್ಬೋದು. ಸಾವಿರಾರು ಬೆಂಬಲಿಗರು, ಅವ್ರ ಕಾರ್ಯಕರ್ತರು, ಅಭಿಮಾನಿಗಳು ಸೇರ್ಬೋದು. ಅಲ್ಲಿ ಮತ್ತೆ ಗಲಾಟೆ ಆಗ್ಬೋದು, ದಾಳಿಗಳಾಗ್ಬೋದು. ಹಾಗಾಗಿ ಅಷ್ಟರೊಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು ಅಂಥೇಳಿ ಎಸ್ಐಟಿ ಈಗ ನಿರ್ಧಾರವನ್ನು ಮಾಡಿದೆ. ಈಗ ಸ್ಥಳ ಮಹಜರ ಕಾರ್ಯ ಹೇಗಿರುತ್ತೆ, ಮೊದಲು ಹೊಳೆನರಸೀಪುರದ ಅವ್ರ ಮನೆ, ಎಂಪಿ ಹೌಸು, ಗೆಸ್ಟ್ ಹೌಸು, ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಈಗ ಸಂತ್ರಸ್ತೆಯರು ಆರೋಪವನ್ನು ಮಾಡಿದ್ದಾರೆ. ನನ್ನನ್ನು ಗೆಸ್ಟ್ ಹೌಸ್ಗೆ ಕರೆಸಿ ಲೈಂಗಿಕವಾಗಿ ಬಳಸಿಕೊಂಡ್ರು, ದೌರ್ಜನ್ಯ ಮಾಡಿದರು, ಅತ್ಯಾಚಾರವನ್ನು ಎಸಗಿದ್ರು ಅನ್ನುವಂಥ ಆರೋಪ ಮಾಡಿದ್ದಾರೆ. ಹಾಗಾಗಿ ಆ ಎಲ್ಲ ಆಯಾಮಗಳಲ್ಲೂ ಕೂಡ ಸ್ಥಳ ಮಹಜರ್ ಕಾರ್ಯದಲ್ಲಿ ಪ್ರಶ್ನೆಗಳನ್ನು ಮಾಡ್ತಾರೆ. ಬಟ್ ಈಗ 4ನೇ ತಾರೀಕಿನ ಮೇಲೆ ಕರ್ಕೊಂಡು ಹೋದರೆ ನೋಡಿ, ಸಹಜವಾಗಿಯೇ ಒಬ್ಬ ಆರೋಪಿ, ಒಬ್ಬ ಅತ್ಯಾಚಾರ ಆರೋಪವನ್ನು ಹೊತ್ತಂಥ ವ್ಯಕ್ತಿ, ಈಗ ನೋಡಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅವ್ರದ್ದೇ ಆದಂಥ ಫಾಲೋವರ್ಸ್ ಇದ್ದಾರೆ. ಅವರು ಸೋಲಿ ಗೆಲ್ಲಿ ತಪ್ಪು ಮಾಡಲಿ ಬಿಡಲಿ, ಯಾಕೆಂದರೆ ನಾವು ಈ ಹಿಂದಿನ ಪ್ರಕರಣಗಳಲ್ಲಿ ನೋಡಿಲ್ವಾ, ಇದೇ ರೀತಿ ಕೇಸ್ಗಳಾದಾಗ ರಾಜಕಾರಣಿಗಳ ಹಣೆ ಬರ ಹೇಗಿರುತ್ತೆ ಅಂತ ಅವ್ರನ್ನ ಫಾಲೋ ಮಾಡೋವಂಥವ್ರು ಇದ್ದಾರೆ. ಹಾಗಾಗಿನೇ ಪ್ರತಿಭಟನೆ ನಡೀಬೋದು, ಕಲ್ಲು ತೂರ್ಬೋದು, ಎಸ್ಐಟಿ ಅಧಿಕಾರಿಗಳ ಮೇಲೆ ದಾಳಿ ಮಾಡುವಂಥ ಪ್ರಯತ್ನಗಳು ಆಗ್ಬೋದು, ಆಮೇಲೆ ಲಾಠಿ ಚಾರ್ಜು, ಇವೆಲ್ಲ ಯಾಕೆ ಬೇಕು, ಸುಮ್ಮನೆ ಗದ್ದಲಗಳು ಏರ್ಪಾಡಾಗುತ್ತೆ. ಇದ್ಯಾವುದೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಹಾಸನಕ್ಕೆ ಕರೆದೊಯ್ಯೋಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹಾಸನ ಚಿತ್ರಣವೇ ಬದಲಾಗ್ಬಿಡುತ್ತೆ ಪ್ರಜ್ವಲ್ ಏನಾದರೂ ಗೆದ್ದುಬಿಟ್ರೆ. ಹಲವು ಸರ್ವೆಗಳು ಕೂಡ ಹೇಳಿದ್ದಾವೆ ಪ್ರಜ್ವಲ್ ರೇವಣ್ಣ ಅವರೇ ಗೆಲ್ತಾರೆ ಅಂಥೇಳಿ. ಹಾಗಾಗಿನೇ ಇದು ಖಂಡಿತವಾಗ್ಲೂ ಆಗುತ್ತೆ. 4ನೇ ತಾರೀಕಿನ ಮೇಲೆ ಕರ್ಕೊಂಡು ಹೋದರೆ ಅಲ್ಲಿ ಮತ್ತೆ ಬಿಗಿ ಪೊಲೀಸ್ ಬಂದೋಬಸ್ತು, ಹೆಚ್ಚಿನ ವ್ಯವಸ್ಥೆ, ಮತ್ತು ಜಾಸ್ತಿ ರಿಸ್ಕನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಹಜವಾಗಿ ಈ ಹಿಂದಿನ ಕೆಲವೊಂದಿಷ್ಟು ಇದೇ ರೀತಿಯ ಪ್ರಕರಣಗಳು ರಾಜಕೀಯ ನಾಯಕರಾಗೆ ಆರೋಪಗಳು ಕೇಳಿ ಬಂದಾಗ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದು, ಧಿಕ್ಕಾರಗಳನ್ನು ಕೂಗಿದ್ದು, ಅವ್ರ ಬಗ್ಗೆ ಸಮರ್ಥನೆ ಮಾಡಿಕೊಂಡು ನೋಡಿದ್ದೇವೆ. ಎಲ್ಲೂ ಕೂಡ ಹಾಗೆ ಆಗುತ್ತೆ.